ಎಲ್ಲೋ ಒಂದ್ ಕಡೆ ನಿಮ್ಮ ಮೂಲಕ ವಿಜಯಲಕ್ಷ್ಮಿ ಅವರು ಮತ್ತೆ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಸಕ್ಕಿರಾದ್ರ ಅಂತ ಬಿಕಾಸ್ ನಿಮ್ಮ ಸಾಂಗ್ ನ ಲಾಂಚ್ ಮಾಡೋದು ಅಯ್ಯೋ ಪಾಪ ಸರ್, ಇಲ್ಲ ಅವ್ರು ಆಕ್ಚುಲಿ ಅಕ್ಕನಿಗೆ ಇದೆಲ್ಲ ಈ ಲೈಮ್ ಲೈಟ್ ಮತ್ತೆ ಇದೆಲ್ಲ ಇದರಿಂದ ಸ್ವಲ್ಪ ದೂರ. ಬಟ್ ನಾನು ಅದೊಂದು ತಾಯಿ ಸಾಂಗ್ ಆಗಿದ್ರಿಂದ ಸೊ ಒಂದು ಪಾಸಿಟಿವಿಟಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋದಂತ ಅವ್ರ ಕೈಲೇ ಮಾಡ್ಸಿದ್ರೆ ಚಂದ ಅನ್ಬಿಟ್ಟು ನಾನು ಕೇಳ್ಕೊಂಡೆ. ಯಾಕ ಮಾಡಿ ಅವ್ರು ಇಲ್ಲ ಭಯ ಬೇಡ, ನಮ್ಗೆ ಗೊತ್ತಲ್ಲ ನಿಮ್ಗೆ ಇಲ್ಲ ಅದನ್ನ ಮಾಡ್ಕೊಡಿ ಅಂತ ಕೇಳಿದಕ್ಕೆ ಸರಿ ಆಯ್ತು ಅಂತ ಪಾಪ ಖುಷಿಲಿ ಮಾಡ್ಕೊಟ್ರು. ಆ ಪಾಸಿಟಿವಿಟಿನೇ ಇವತ್ತು ನಂಗೆ ಆ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಓಕೆ, ಟ್ರೈಲರ್ ನೋಡಿ ದರ್ಶನ್ ಅವ್ರು ಆಗಿರ್ಬೋದು ಅಥವಾ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಆಗಿರ್ಬೋದು ಖುಷಿ ಪಟ್ರು ಸರ್. 100% ಹೇಳಿದ್ರು ನಿಮ್ಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಏನಾದ್ರು ಹೇಳಿದ್ರು? ಇಲ್ಲ ಪರ್ಸನಲ್ ಆಗಿ ಅಂದ್ರೆ ಸಿಕ್ಕಿದಾಗ ಟ್ರೈಲ್ ನೋಡಿದಾಗ ಔಟ್ ಅಂಡ್ ಔಟ್ ತುಂಬಾ ಚೆನ್ನಾಗಿ ಬಂದಿದೆ. ಸಿನಿಮಾ ನೋಡಿದ್ಮೇಲೆ ಹೇಳ್ತೀನಿ ನಿನಗೆ ಅಂತ ಹೇಳಿದ್ರೆ ಸಿನಿಮಾ ನೋಡ್ತೀನಿ ಅಂತ. ಓಕೆ, ಸಿನಿಮಾನ ದರ್ಶನ್ ಸರ್ಗ್ ಆಗಿರ್ಬೋದು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಖಂಡಿತ ಅದೇ ಪ್ಲಾನಿಂಗ್ ನಡೀತಾ ಇದೆ ಸರ್. ನೋಡ್ತಾರೆ, ಆದಷ್ಟು ಬೇಗ ನೋಡ್ತಾರೆ. ಅಕ್ಕ ಮತ್ತೆ ಅಣ್ಣ ಕೂತ್ ನೋಡ್ತಾರೆ, ಇಬ್ರು ನೋಡ್ತಾರೆ. ಓಕೆ, ಅಂಡ್ ಸೊ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಸೊ ಅಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾರೆ, ತಾಯಿ ಸಾಂಗ್ ಎಲ್ಲ ಲಾಂಚ್ ಮಾಡ್ಕೊಂಡಿದ್ದಾರೆ. ಖಂಡಿತ ಹೌದು ಸರ್. ಅದೇ ನಂಗೆ ಅದೊಂದು ಪಾಸಿಟಿವ್ ಅವ್ರ ಕೈಲೇ ಮಾಡ್ಸ ಆ ಹೆಸರಲ್ಲೇ ಇದೆಯಲ್ಲ ವಿಜಯ್ ಲಕ್ಷ್ಮಿ ಅಂತ. ಸೊ ಅದೊಂದು ಪಾಸಿಟಿವಿಟಿ ಇರುತ್ತೆ ಅನ್ಬಿಟ್ಟೆ ಅಕ್ಕನ ನಾನು ಕೇಳ ಅವ್ರೊಬ್ಬರೇ ಅಲ್ಲದಕ್ಕೆ ಅಣ್ಣ ಅಕ್ಕ ಇಬ್ರು ಸರ್ ಸ್ವಂತ ಅವ್ರ ಮನೆಯಲ್ಲಿ ಒಬ್ಬ ಯಾರ್ದೋ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ರೀತಿಯಲ್ಲಿ ಪಾಪ ಸಪೋರ್ಟ್ ನಿಂತಿಲ್ಲ. ತುಂಬಾ ಖುಷಿ ಆಗುತ್ತೆ. ಯಾವಾಗಲೂ ಚಿರಋಣಿ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.